ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರಿಗೆ 45 ನಿಮಿಷಗಳ ಗಡುವನ್ನು ಕೊಡಲಾಗಿತ್ತು. ಅಷ್ಟರೊಳಗೆ ರಾಜೀನಾಮೆ ಕೊಡಬೇಕು ಅಂತ ಶೇಖ್ ಹಸೀನಾ ರಾಜೀನಾಮೆಯನ್ನು ಈಗ ಪಡೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆದರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶೇಖ್ ಹಸೀನಾ. ರಾಜೀನಾಮೆ ಕೊಟ್ಟು ದೇಶ ತೊರೆಯುವಂತಹ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಾಂಗ್ಲಾದೇಶ ಪ್ರಧಾನಿ ಸ್ಥಾನಕ್ಕೆ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮಿಲಿಟರಿ ಆಡಳಿತ 45 ನಿಮಿಷಗಳ ಗಡುವನ್ನು ಕೊಟ್ಟಿತ್ತು. ಅಷ್ಟರೊಳಗಾಗಿ ರಾಜೀನಾಮೆ ಕೊಡಬೇಕು ಅಂತ ಶೇಖ್ ಹಸೀನಾ ರಾಜೀನಾಮೆಯ ಬೆನ್ನಲ್ಲೇ ಈಗ ಮಿಲಿಟರಿ ಆಡಳಿತವನ್ನು ತರಲಾಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಲ್ಲಿ ಬಹಳಷ್ಟು ರೀತಿಯಾದಂತಹ ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಸಂಘರ್ಷದ ಒಂದು ಹಾದಿಯನ್ನು ಕೂಡ ತುಳಿಯಲಾಗಿತ್ತು. ಸೊ ಇದರ ಬೆನ್ನಲ್ಲೇ ತಮ್ಮ ಸ್ಥಾನಕ್ಕೆ ಶೇಖ್ ಹಸೀನಾ ಅವರು ರಾಜೀನಾಮೆ ಸಹ ಸಲ್ಲಿಕೆ ಮಾಡಿದ್ದಾರೆ. ಈಗ ಮಿಲಿಟರಿ ಆಡಳಿತ ಜಾರಿಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶೇಖ್ ಹಸೀನಾ ರಾಜೀನಾಮೆಯ ಪ್ರಸಂಗ ಹೇಗಿತ್ತಿವತ್ತು? ದಿವ್ಯಾ, ಕಳೆದ 1 ತಿಂಗಳಿಂದಲೂ ಕೂಡ ನಿರಂತರವಾದಂತಹ ಪ್ರತಿಭಟನೆಗಳನ್ನ ನಾವು ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ವಿ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಮುಖ್ಯವಾಗಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಸಾಧ್ಯವಾದಷ್ಟು ಪ್ರತಿಭಟನೆಯನ್ನ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನವನ್ನ, ಹತ್ತಿಕ್ಕುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರುವಂತಹ ಪ್ರಯತ್ನಗಳನ್ನ ಮಾಡ್ಲಾಯ್ತು. ಆದ್ರೆ ಆ ಪ್ರಯತ್ನಗಳು ವಿಫಲ ಆಯ್ತು. ನಿನ್ನೆ ಅಷ್ಟೇ ಕೂಡ ಒಂದಿಷ್ಟು ಪ್ರಕರಣಗಳು ಕೂಡ, ಅಂದ್ರೆ ಹೊಸ ಪ್ರತಿಭಟನೆಯನ್ನು ಕೂಡ ನೋಡ್ಲಿಕ್ಕೆ ಸಿಕ್ತು. ಆ ಸಂದರ್ಭದಲ್ಲೂ ಕೂಡ ಸುಮಾರು 97 ಜನ ಸಾವನ್ನಪ್ಪಿರುವಂತದ್ದನ್ನ ಕೂಡ ನಾವು ನೋಡಿದ್ವಿ. ಇದಾದ ಬಳಿಕ ಈ ಒಂದು ಒತ್ತಡಕ್ಕೆ ಮಣಿದು ಈಗ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಮಿಲಿಟರಿ ಆಡಳಿತ ಈಗ ಜಾರಿಯಲ್ಲಿ ಬಂದಿರುವಂತದ್ದು. ತೀವ್ರ ಒತ್ತಡ ಏರ್ಪಟ್ಟಂತ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಮಿಲಿಟರಿ ಕೂಡ ಆಗ್ರಹ ಮಾಡಿತ್ತು. ಈ ಸಂದರ್ಭದಲ್ಲಿ ಅವರು ಕೂಡ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಅಲ್ಲಿಂದ ದೇಶ ತೊರೆಯುವಂತ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈಗಷ್ಟೇ ಅವರು ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ದಿವ್ಯಾ, ಸೊ ಅಂದ್ರೆ ಒಂದು ಕಡೆಯಲ್ಲಿ ಸೇನೆ ಜೊತೆಯ ಕಿತ್ತಾಟವೂ ಕೂಡ ನಡೀತಾ ಇತ್ತು. ಈಗ ಸದ್ಯ ಸೇನೆಯ ಆಡಳಿತ ಕೂಡ ಅಲ್ಲಿಗೆ ಜಾರಿಯಾಗಿದೆ. ವಾಟ್ ನೆಕ್ಸ್ಟ್? ಈಗ ದೇಶ ತೊರೀತಾರಾ ಶೇಖ್ ಹಸೀನಾ? ಆ ಲಕ್ಷಣಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಶೇಖ್ ಹಸೀನಾ ಅವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನ ವಿರೋಧ ಇರುವಂತದ್ದು. ಹೀಗಾಗಿ ಅವರು ಅಧಿಕಾರದಿಂದ ಕೆಳಗಿಳಿದ ಬಳಿಕ ಯಾವ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ದೇಶ ತೊರೆಯುವಂತ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಅವರು ತಮ್ಮ ರಾಜೀನಾಮೆಯ ಬಳಿಕ ಗೌಪ್ಯವಾಗಿ ದೇಶ ತೊರೆಯುವಂತ ನಿರ್ಧಾರವನ್ನ ಕೂಡ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಈಗ ಮುಖ್ಯವಾಗಿ ಮಿಲಿಟರಿ ಆಡಳಿತ ತಾತ್ಕಾಲಿಕವಾಗಿ ನಡೆಯುತ್ತೆ. ಹೊಸ ಪ್ರಧಾನಿ ಯಾರು ಅನ್ನುವಂಥದ್ದನ್ನ ಇನ್ನಷ್ಟೇ ನಾವು ನೋಡ್ಬೇಕು. ಮರು ಚುನಾವಣೆ ಆಗುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ, ಅಥವಾ ಇರುವಂತಹ ಸರ್ಕಾರದಲ್ಲೇ ಹೊಸ ನಾಯಕತ್ವವನ್ನ ಹುಡುಕುವಂತ ಪ್ರಯತ್ನಗಳೇನಾದ್ರೂ ಆಗುತ್ತಾ ಅನ್ನುವಂಥದ್ದನ್ನ ಕೂಡ ಇನ್ನಷ್ಟೇ ಕಾದ್ ನೋಡ್ಬೇಕು. ಈ ಶೇಖ್ ಹಸೀನಾ ರಾಜೀನಾಮೆಯ ಬಳಿಕ ರಾಜಕೀಯ ಚಟುವಟಿಕೆಗಳು ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ.